ಏನಾದ್ರು ಜಿಮ್ಗೆ ಹೊಸಬ್ರ ನೀವ್ ಅನ್ಕೊಂಡಿರೋ ತರ ರಿಸಲ್ಟ್ ಬರ್ತಾ ಇಲ್ವಾ? ಬಾಡಿ ಬರ್ತಾ ಇರೋದಕ್ಕೆ ತುಂಬಾನೇ ರೀಸನ್ಸ್ ಇದೆ. ಅದ್ರಲ್ಲೂ ಎಲ್ಲರೂ ಕಾಮನ್ ಆಗಿ ಮಾಡೋ ಟಾಪ್ 5 ಮಿಸ್ಟೇಕ್ಸ್ ನಾನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಅದಕ್ಕೂ ಮುಂಚೆ ಮೊದಲನೇದಾಗಿ ನಾವು ಜಿಮ್ಗೆ ಹೋದಾಗ ಮಾಡೋ ಕಾಮನ್ ಮಿಸ್ಟೇಕ್ ಅಂದ್ರೆ ಈಗೋ ಲಿಫ್ಟಿಂಗ್. ಬೇರೆಯವರು 50 kg ಲಿಫ್ಟ್ ಮಾಡ್ತಿದ್ರ ಅಂತ ನಾವು ಅದೇ ವೇಟ್ ಎತ್ತಕ್ ಟ್ರೈ ಮಾಡ್ತೀವಿ. ಇದರಿಂದ ಮಸಲ್ ಬಿಲ್ಡ್ ಆಗಲ್ಲ, ಬದಲಾಗಿ ಇಂಜುರಿ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಇದಕ್ಕೆಲ್ಲ ಇರೋ ಸೊಲ್ಯೂಷನ್ ಒಂದೇ, ವೆಯ್ಟ್ ಮುಖ್ಯ ಅಲ್ಲ, ಫಾರ್ಮ್ ಮುಖ್ಯ. ಲೈಟ್ ವೆಯ್ಟ್ ತಗೊಳ್ಳಿ, ಆದ್ರೆ ಸರಿಯಾದ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡಿ, ಮಸಲ್ ಫೀಲ್ ಮಾಡ್ಕೊಂಡು ಲಿಫ್ಟ್ ಮಾಡಿ. ಮತ್ತೆ ಸೆಕೆಂಡ್ ಮಿಸ್ಟೇಕ್ ಕಡೆ ಬಂದ್ರೆ ವಾರ್ಮ್ ಅಪ್ ಮಾಡದೇ ಇರೋದು. ಇವಾಗ ಬೈಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ ಅಲ್ವಾ, ಇಂಜಿನ್ ಬಿಸಿ ಆಗ್ಬೇಕು. ಅದೇ ರೀತಿ ನಮ್ ಬಾಡಿ ಕೂಡ ಜಿಮ್ಗೆ ಹೋದ ತಕ್ಷಣ ಡೈರೆಕ್ಟ್ ಆಗಿ ಬೆಂಚ್ ಪ್ರೆಸ್ ಮಾಡಬೇಡಿ. ಕನಿಷ್ಠ 5 to 10 ಮಿನಿಟ್ಸ್ ಬಾಡಿ ವಾರ್ಮ್ ಅಪ್ ಮಾಡಿ. ಬ್ಲಡ್ ಫ್ಲೋ ಕೂಡ ಆಗುತ್ತೆ ಚೆನ್ನಾಗಿ, ಮತ್ತೆ ಇಂಜುರಿ ಆಗೋದೆಲ್ಲ ಕಂಟ್ರೋಲ್ ಆಗುತ್ತೆ. ಇದೊಂಥರ ಏನಂದ್ರೆ LIC ಮಾಡಿಸ್ದಂಗೆ. ಮತ್ತೆ ಥರ್ಡ್ ಮಿಸ್ಟೇಕ್ ಕಡೆ ಬಂದ್ರೆ ಡಯಟ್ ಕಡೆ ಗಮನ ಕೊಡದೇ ಇರೋದು. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಬಾಡಿ ಜಿಮ್ ನಲ್ಲಿ ಆಗೋದಲ್ಲ, ಅಡ್ಗೆ ಮನೇಲಿ ಆಗೋದು. ನೀವು ಜಿಮ್ ನಲ್ಲಿ ಎಷ್ಟೇ ಕಷ್ಟಪಟ್ರು ಮನೆಗೆ ಹೋಗಿ ಪ್ರೋಟೀನ್ ಫುಡ್ ತಿಂದಿಲ್ಲ ಅಂದ್ರೆ ರಿಸಲ್ಟ್ ಸಿಗಲ್ಲ. ಕನಿಷ್ಠ ದಿನಕ್ಕೆ ನೀವು 2 to 3 ಮೊಟ್ಟೆ ಅಥವಾ ಚಿಕನ್, ವೆಜಿಟೇರಿಯನ್ ಆಗಿದ್ರೆ ಪನ್ನೀರ್, ಹೆಸರು ಕಾಳು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜಂಕ್ ಫುಡ್, ಈ ಆಯಿಲಿ ಫುಡ್ ಎಲ್ಲ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಿ. ಇನ್ನ ಫೋರ್ತ್ ಮಿಸ್ಟೇಕ್, ಕಂಟಿನ್ಯೂಟಿ ಇಲ್ಲದೆ ಇರೋದು. ಒಂದಿನ ಜಿಮ್ ಮಾಡಿ 4 ದಿನ ರಜೆ ಹಾಕಿದ್ರೆ ಬಾಡಿ ಬರುತ್ತಾ? ವಾರದಲ್ಲಿ ಅಟ್ಲೀಸ್ಟ್ 5 days ಜಿಮ್ಗೆ ಹೋಗ್ಬೇಕು. ಮೋಟಿವೇಶನ್ ಬರೋದು ಕಷ್ಟ, ಆದ್ರೆ ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ. ಆರಂಭದಲ್ಲಿ ರಿಸಲ್ಟ್ ಸ್ಲೋ ಆಗೇ ಬರುತ್ತೆ, ಆದ್ರೆ ಪೇಷನ್ಸ್ ಇರ್ಬೇಕು. ಪೇಷನ್ಸ್ ಇದ್ದಾಗ ಮಾತ್ರ ನಮ್ಗೆ ಸಕ್ಸಸ್ ಸಿಗೋದು. ಇನ್ನ ಲಾಸ್ಟ್ ಮಿಸ್ಟೇಕ್ ಕಡೆ ಬಂದ್ರೆ ಸರಿಯಾಗಿ ನಿದ್ರೆ ಮಾಡ್ತಾ ಇರೋದು. ನಾವ್ ಜಿಮ್ ಮಾಡಿದಾಗ ನಮ್ ಮಸಲ್ ಫೈಬರ್ ಕಟ್ ಆಗಿರುತ್ತೆ, ಅದು ರಿಪೇರಿ ಆಗಿ ದಪ್ಪ ಆಗೋದು ನಾವು ಮಲಗಿದಾಗ ಮಾತ್ರ. ರಾತ್ರಿ 1 ಗಂಟೆಯಿಂದ 2 ಗಂಟೆವರೆಗೂ ಮೊಬೈಲ್ ನೋಡ್ತಾ ಇದ್ರೆ ಬಾಡಿ ರಿಕವರಿ ಎಲ್ಲ ಆಗುದು ಗುರು. ಅದಕ್ಕೆ ಅಟ್ಲೀಸ್ಟ್ ದಿನಕ್ಕೆ 7 to 8 hours ನಿದ್ದೆ ಕಂಪಲ್ಸರಿ ಬೇಕೇ ಬೇಕು ನಮ್ ಬಾಡಿಗೆ. ಈ 8 hours ನಿದ್ದೆ ಅಂದ್ರೆ ಮಧ್ಯಾಹ್ನ 4 hours ಮಲ್ಕೋತೀನಿ, ನೈಟ್ 4 hours ಮಲ್ಕೋತೀನಿ ಅಂದ್ರೆ ಅದಾಗಲ್ಲ. ಕಂಟಿನ್ಯೂಸ್ ನೀವ್ ಯಾವಾಗ ಮಲ್ಕೋತೀರಿ ಅಲ್ಲಿಂದ ಕೌಂಟ್ ಆದ್ರೆ 8 hours ಆರ್ ಮ್ಯಾಕ್ಸಿಮಮ್ 7 to 8 hours ಅಂತೂ ನಿದ್ದೆ ಕಂಪಲ್ಸರಿ ಇರ್ಲೇಬೇಕು. ಸೊ ಸ್ನೇಹಿತರೆ, ಈ 5 ಮಿಸ್ಟೇಕ್ಸ್ ನ ನೀವೇನಾದ್ರೂ ಮಾಡ್ತೀರಿ ಇವತ್ತೇ ನಿಲ್ಸಿ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಮಾಡಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಕಡಿಮೆ ಖರ್ಚಿನಲ್ಲಿ ಡಯಟ್ ಪ್ಲಾನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನ್ನ ಚಾನಲ್ ನೇಮ್ ಬಂದು ಫಿಟ್ ಬೈ ಕರೆಕ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡದ ಕಾವಲಿಗ.